ಆತ್ಮೀಯರೇ ನಮಸ್ಕಾರ. ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುವುದು ದೈವ, ಆ ದೈವ ಬಯದುರಿಸಿ ಜೀವ ಪಡೆಯುವುದು ನೂರೆಂಟು ನೋವ ಅನ್ನುವಂತಹ ಒಂದು ಹಾಡಿದೆ ಕನ್ನಡದಲ್ಲಿ. ನಿನ್ನೆಯ ಫೈನಲ್ ಎಲಿಮಿನೇಷನ್ ಅಲ್ಲಿ ಇದ್ದವರು ಕಾಕ್ರೋಚ್ ಸುಧೀರ್, ಇಶಾ ಗೌಡ, ಜಾನ್ವಿ ಹಾಗೇನೆ ರಘು ಅವರು. ಇವರು ಕಲಿತಂತಹ ಪಾಠ ಏನಿರಬಹುದು? ಈ ಒಂದು ಅಂಚಿಗೆ ಬಂದಾಗ, ವೆನ್ ಯು ಕಮ್ ಟು ದಿ ಎಡ್ಜ್, ದೇರ್ ಆರ್ ಫ್ಯೂ ಲೆಸನ್ಸ್ ದಟ್ ವಿ ಎಂಬ್ರೇಸ್. ಆ ಥರದ ಕೆಲವು ಲೆಸನ್ಸ್ ಅನ್ನು ನಮಗೆ ಈ ಒಂದು ಎಲಿಮಿನೇಷನ್ ರೌಂಡ್ ಪಾತ್ರಗಳ ಮೂಲಕ ಹೇಳ್ತಾ ಇದೆ. ಸುಧಿಯವರು ಈಗೋದ ಬಗ್ಗೆ ಮಾತನಾಡಿದ್ರೆ, ರಿಷಾ ಗೌಡ ಅವರು, ನಾನು ಇನ್ನೂ ಒಂದು ಸ್ವಲ್ಪ ದಿವಸ ಇರಬೇಕಾಗಿತ್ತು, ಇಲ್ಲಿ ಅನುಭವಗಳನ್ನು ಮನಸ್ಸು ತುಂಬಿಸ್ಕೊಳ್ಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಜಾನ್ವಿ ಅವರು ಹೇಗೆ ಮಾರ್ಮಿಕವಾಗಿ ಮಾತನಾಡ್ತಾರೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಈ ಪ್ರಪಂಚದಲ್ಲಿ ನಮಗೇಂತ ಇರುವಂಥವರು ನಾವು ಮಾತ್ರ ಅನ್ನುವಂತಹ ಸೆಲ್ಫ್ ಲವ್ ಬಗ್ಗೆ ಅವರು ಮಾತನಾಡಿದ್ದಾರೆ. ಅಲ್ವಾ? ಈ ಒಂದು ಯಾತ್ರೆಯನ್ನು ಮುಗಿಸಿ ಕಾಕ್ರೋಚ್ ಸುಧಿಯವರು ವೇದಿಕೆಯ ಮೇಲೆ ಬಂದಾಗ, ನಮ್ಮ ಸುದೀಪ್ ಅವರು ಕಾಕ್ರೋಚ್ ಸುಧಿಯವರ ಪತ್ನಿಗೆ ಬರ್ತ್ಡೇಗೆ ವಿಶ್ ಮಾಡ್ತಾರೆ ವೇದಿಕೆಯ ಮೇಲೆ. ಹಾಗೆ ಕೇಳ್ತಾರೆ ಅವರಿಗೊಂದು ಪ್ರಶ್ನೆಯನ್ನ, ನಿಮ್ಮ ಪತಿ ಹೇಗೆ ಆಡಿದ್ರು, ಅದ್ರ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ಇಲ್ಲ, ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು ಅವರು, ಆದರೆ ನಾನು ನಿರೀಕ್ಷಿಸಿದ ರೀತಿಯಲ್ಲಿ ಅವರು ಆಡಲಿಲ್ಲ. ಏನಿರಬಹುದು ಕಾರಣ ಅಂತೇಳ್ಬಿಟ್ಟು ಹೇಳಿ ಬಹಳ ಜಾಣರಾಗಿ ಸುದೀಪ್ ಅವರು ಕೇಳಿದ ರೀತಿ ಇದೆಯಲ್ಲ ಇಷ್ಟ ಆಯಿತು. ಆಗ ಆಕೆ ಹೇಳ್ತಾರೆ, ಬಹುಶಃ ಅವರು ಇದ್ದಂತಹ ಗುಂಪಿದೆಯಲ್ಲ, ಅವರ ಫೋಕಸನ್ನು ತಪ್ಪಿಸ್ತೇನೋ ಅಂತೇಳ್ಬಿಟ್ಟು ಹೇಳಿ ಬಹಳ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಹೌದು, ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಅನ್ಫೆಮಿಲಿಯರ್ ಸಿಚುವೇಶನ್ನಲ್ಲೇ, ಅಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳಬೇಕಾದ್ರೆ ನಾವು ಎಲ್ಲವುಗಳನ್ನು ಹೇಗೆ ಎದುರಿಸಿ ನಿಲ್ತೇವೆ. ಅಲ್ಲಿ ಯಾರು ಕೂಡ ನಮಗೆ ಸ್ನೇಹಿತರಲ್ಲ, ಯಾರು ಕೂಡ ವೈರಿಗಳಲ್ಲ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗಿರಲಿ ಕುಗ್ಗಿರಲಿ ನುಗ್ಗಿ ನಡೆ ಮುಂದೆ ಅನ್ನುವಂತಹ ಕವಿವಾಣಿ ನೆನಪಾಯಿತು. ಬಿಗ್ ಬಾಸ್ ನಿಜವಾಗ್ಲೂ ನಿನ್ನೆ ನಮಗೆ ಬೇಕಾದಷ್ಟು ಪಾಠಗಳನ್ನು ಕಲಿಸಿದೆ. ಭಾವೋದ್ವೇಗಕ್ಕೆ ಒಳಗಾಗಿ ರಿಷಾ ಗೌಡ ಮತ್ತು ಜಾನ್ವಿ ಅವರು ಹತ್ರನೂ ಕೂಡ ತಾಳ್ಮೆಯ ಬಗ್ಗೆ ಅವರು ಮಾತನಾಡಿದ್ರು ಕೂಡ, ಇಲ್ಲಿ ಒಂದು ನಾವು ಕಲಿಬೇಕಾಗಿರುವಂತಹ ಮುಖ್ಯ ಪಾಠ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ನಾವು ಏನಾಗ್ತಿವೆ, ನಮ್ಮ ಸುತ್ತಮುತ್ತ ಯಾರು ಸುತ್ತುವರೆದಿರ್ತಾರೋ ಅವರ ರೀತಿಯಲ್ಲಿ ನಾವು ಕೂಡ ಆಗ್ತೇವೆ. ಹಾಗಾಗಿ ಯು ಆರ್ ವಾಟ್ ಯು ಸರೌಂಡ್ ಯುವರ್ ಸೆಲ್ಫ್ ವಿತ್ ಅನ್ನುವಂತಹ ಪಾಠವನ್ನು ನಮಗೆ ನಿನ್ನೆಯ ಎಲಿಮಿನೇಷನ್ ತೋರಿಸ್ಕೊಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್.